ಯಾರು ಸಹ ಏನು ವಿಚಾರವಾಗಿ ಯಾರು ಇವತ್ತು ನಾವು ಒಳ್ಳೆ ಕೆಲಸ ಮಾಡಿಕೊಡ್ತೀವಿ ನಮಗೆ ಒಂದು ತೊಂದರೆ ಕೊಡ್ತಕ್ಕಂಥ ಕೆಲಸ ಪ್ರತಿಭಟನೆಯನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾರೆ ಹೊರತು ಇವತ್ತು ನಿತ್ಯಾನಂದನಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ಎಲ್ಲ ಒಂದು ಪೊಲೀಸರ ಸರ್ಪಗಾವಲು ಇರ್ಬೋದು, ಅಧಿಕಾರಿಗಳ ಸರ್ಪಗಾವಲನ್ನ ಕೊಟ್ಟು ನಿತ್ಯಾನಂದನನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಏನಾಗಿದೆ ಏನಾಗ್ತಾ ಇದೆ ಅನ್ನುವಂಥದ್ದು ನಮಗೆ ಖಂಡಿತವಾಗಿ ಗೊತ್ತಿಲ್ಲ. ಆದ್ರೆ ಅದೇನೇ ಇರಲಿ, ಒಳಮರ್ಮ ಏನೇ ಇರಲಿ, ಪ್ರತಿಯೊಂದು ಪ್ರಕರಣಗಳು ಆಚೆ ಬರಲೇಬೇಕಾಗ್ತದೆ. ಒಂದಲ್ಲ ಒಂದಿನ ಯಾವುದೇ ಪ್ರತಿಯೊಬ್ಬ ಗೋಮುಖ ವ್ಯಾಘ್ರಗಳ ಒಂದು ಮುಖ ಒಂದಲ್ಲ ಒಂದಿನ ಬರಲೇಬೇಕಾಗ್ತದೆ. ದಯವಿಟ್ಟು ನಿತ್ಯಾನಂದನನ್ನ ರಕ್ಷಣೆ ಮಾಡೋದು ಬಿಟ್ಟು ಮುಂದಿನ ದಿನಗಳಲ್ಲಿ ನಿತ್ಯಾನಂದನನ್ನ ಎದ್ದು ಓಡ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ನಾವು ಮಾಡ್ತೇವೆ. ನಾವು ಸಫಲರಿದ್ದೇವೆ ಕನ್ನಡ ಪರ ಸಂಘಟನೆಗಳು, ನಮಗೆ ಒಂದು ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ಅಂದ್ರೆ ನಿಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಪ್ರಯತ್ನಗಳು ಕೂಡ ಅಲ್ಲ ಆಗ್ತಾ ಇದೆಯಾ ಹೇಗೆ? ಖಂಡಿತ ಈಗ ಒಂದು ಕಳೆದ ಬಾರಿ ಏನಾಯ್ತು, ರಾಜ್ಯದಿಂದ ಪ್ರಕರಣ ಬಂದಾಗ ನಮ್ಮ ಮಾಧ್ಯಮದಲ್ಲಿ ಇವತ್ತು ಬಿತ್ತರಾಗಿದೆ, ನಾವು ಸಹ ಹೋಗಿ ಅವನ ಒಂದು ಗೆದ್ದ ಈ ಕಂಪನಿಯಲ್ಲಿ ನಮ್ಮ ಮಾಧ್ಯಮದಲ್ಲಿ ಇವತ್ತು ಬಿತ್ತರಾಗಿದೆ, ನಾವು ಸಹ ಹೋಗಿ ಅವನ ಒಂದು ಗೆದ್ದ ಈ ಕಂಪನಿಯಲ್ಲಿ ಒಂದು ಪಾದಯಾತ್ರೆಯನ್ನು ಸಹ ಮಾಡಿದ್ವಿ. ಅವತ್ತು ನಿತ್ಯಾನಂದನ ಕೇಸ್ನಲ್ಲಿ ಅವನು ಸಿಕ್ಕ ಪ್ರತಿಯೊಂದು ವಿಚಾರಗಳು ತಮ್ಮ ಮಾಧ್ಯಮದಲ್ಲೇ ಬಂದಿದೆ. ನಾವು ದಯವಿಟ್ಟು ಗಮನಿಸಬೇಕು. ನಮ್ಮ ಮೇಲೆ ಒಂದು ಲಾಠಿ ಪ್ರಹಾರ ಸಹ ಆಯ್ತು ಸಂದರ್ಭದಲ್ಲಿ ಈ ರೀತಿ ಅಧಿಕಾರಿಗಳು ದಯವಿಟ್ಟು ತಾವು ಸಹ ಕನ್ನಡಿಗರಿದ್ದೀರಿ. ನಾನು ಹೇಳೋದು ಒಂದೇ, ನಿಮ್ಮ ಮನೆ ಹೆಣ್ಮಕ್ಳಿಗೆ ಏನಾದ್ರೂ ಈ ತರ ಆಗಿದ್ರೆ ನೀವು ಒಂದಷ್ಟು ನೋವು ಇರ್ತಿತ್ತಲ್ವಾ? ಇವತ್ತು ದಯವಿಟ್ಟು ಯಾರೋ ಬೇರೆ ಹೆಣ್ಮಕ್ಳಿಗೆ ಏನಾಗಿದೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ನಮ್ಮ ಮನೆಗಳಲ್ಲಿ ನಮ್ಮನೆ ಹೆಣ್ಮಕ್ಳಿಗೆ ಏನಾದ್ರು ಆಗಿದ್ರೆ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತೆ ಅನ್ನುವಂಥದ್ದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದೆ ಅಧಿಕಾರಿಗಳಾಗಿ ಜಿಲ್ಲಾಡಳಿತ ಆಗಿ ನಮ್ಮ ಸರ್ಕಾರ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಓಕೆ, ಮಧುಗೌಡ ಅವರೇ ಹೇಳಿದ್ರೆ ನೀವು ಅಂದ್ರೆ ನಿತ್ಯಾನಂದ ಜೊತೆ ಅವರು ಗುಂಡಾಗಳ ರೀತಿ ವರ್ತನೆ ಮಾಡ್ತಾರೆ ಅಂತ, ಈಗ ನೀವು ಅಲ್ಲಿ ಹಾಕಿದಂತಹ ಬ್ಯಾನರ್ ಬಂಟಿಂಗ್ಸ್ ಗಳನ್ನ ಅಲ್ಲಿಂದ ಹರಿದು ಹಾಕಿ ಇದ್ರ ವಿರೋಧ ವ್ಯಕ್ತವಾಗಿದ್ಯಾ, ಅಲ್ಲ ಅವ್ರು ಏನಾದ್ರೂ ಬಂದಿದ್ರಾ ಹೇಗೆ? ಇಲ್ಲ, ಖಂಡಿತ ಆ ಬ್ಯಾನರ್ ಎತ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದಿಬ್ರು ಅವರ ಅನುಯಾಯಿಗಳಿದ್ರು. ಅಂದ್ರೆ ಅವರ ಸಂಖ್ಯೆ ಸ್ವಲ್ಪ ಕಮ್ಮಿ ಇದ್ರಿಂದ ಅವ್ರು ಓಡೋದ್ರು. ಅವ್ರು ಯಾರೋ ಒಬ್ರು ಲೇಡೀಸ್ ಒಬ್ರು ಇದ್ರು, ಮತ್ತೆ ಒಬ್ಬ ಪುರುಷ ಒಂದಿಬ್ರು ಇದ್ರು. ಇಬ್ರು ಬ್ಯಾಂಕರ್ ಆಗಿದ್ರು, ಮತ್ತೆ ಹಿಂದೆ ಒಂದು ಯೂನಿಫಾರ್ಮ್ ಸಹ ಫಾಲೋ ಮಾಡ್ತಿದ್ರು. ಎಲ್ಲ ಸಹ ಓಡೋದ್ರು. ಓಕೆ, ಈಗ ನಿಮ್ಮ ಪ್ರತಿಭಟನೆಗೆ ಸ್ಥಳೀಯರು ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನಿತ್ಯಾನಂದನ ಒಂದು ಆಶ್ರಮದಲ್ಲಿ ಗುರುಪೂರ್ಣಿಮೆಯನ್ನ ಆಚರಣೆ ಮಾಡುವುದನ್ನ ವಿರೋಧಿಸಿ ಅಂದ್ರೆ ಈಗ ಏನಾಗ್ತದೆ, ಎಲ್ಲರ ಮನಸ್ಸಿನಲ್ಲಿ ಪ್ರತಿಯೊಬ್ಬರು ನೀವು ಏನಾದ್ರೂ ಒಂದು ವಿಮರ್ಶೆ ಮಾಡ್ಲಿಕ್ಕೆ ಪ್ರತಿಯೊಂದು ಮನೆ ಹೋದ್ರು ನಿತ್ಯಾನಂದ ಅಂತಂದ್ರೆ ಜಾಗೃತಿ ಉಗಿಯುವಂತ ಒಂದು ಪರಿಸ್ಥಿತಿ ಇರ್ತದೆ. ಆದ್ರೆ ಸ್ಥಳೀಯರು ಏನಾಗ್ತದೆ, ನಮ್ಗೆ ಯಾಕಪ್ಪ ಏನೋ ಒಂದು ಸಮಸ್ಯೆ ಆಗ್ಬೋದು, ನಾಳೆ ಪೊಲೀಸ್ ಕೇಸ್ಗಳಾಗ್ಬೋದು, ಮತ್ತೊಂದಾಗ್ಬೋದು, ಮಗದೊಂದಾಗ್ಬೋದು ಅಂತ ಹೇಳಿ ಒಂದು ಹಿನ್ನಡೆಯಲ್ಲಿ ಇರ್ತಾರೆ. ಆದ್ರೆ ಅದು ಅವರು ಒಂದು ಚಕ್ರ ಉಳುವಂತ ಕೆಲಸವನ್ನ ನಾವು ಮಾಡಬೇಕು. ನಂತರ ತನ್ನಿಂದ ತಾನೇ ಸ್ಥಳೀಯ ಆಡಳಿತ, ಸ್ಥಳೀಯ ರಾಜಕಾರಣಿಗಳು, ಸ್ಥಳೀಯ ಸಂಘಟನೆಗಳು ಎಲ್ಲರೂ ಸಹ ಹೇಳ್ತಾರೆ. ಅಂದ್ರೆ ಹೋರಾಟವನ್ನ ಹತ್ತಿರ್ತಕ್ಕಂಥ ಕೆಲಸ ಬೇಕು. ಒಂದು ಸ್ವತಂತ್ರ ಚಳವಳಿ ಉಂಟು, ಅವತ್ತು ಆರಂಭದಲ್ಲಿ ಯಾರು ಜನ ಬರಲಿಲ್ಲ. ನಂತರ ಜನ ಅನ್ನುವಂಥದ್ದು ಒಂದು ಸಾಗರದಂತ ಸೇರ್ತು. ಅದೇ ರೀತಿಯಲ್ಲಿ ನಿತ್ಯಾನಂದನ ಹೋರಾಟವನ್ನು ಸಹ ಆಗ್ಬೇಕಾಗ್ತದೆ. ಇದರಲ್ಲಿ ಯಾಕಂದ್ರೆ ಸ್ಥಳೀಯರು ಮನಸ್ಸಲ್ಲೂ ಅದೇ ಮುಂದೆ ನಿತ್ಯಾನಂದ ಹಣಬಲದಲ್ಲವನೆ, ತೋರಬಲದಲ್ಲವನೆ, ಅಧಿಕಾರಿಗಳು ಮತ್ತೆ ಮತ್ತೊಂದು ಎಲ್ಲ ಒಂದು ಕಪಿಮುಷ್ಟಿನಲ್ಲಿ ಇಟ್ಕೊಂಡಿದ್ದಾನೆ ಸರ್ಕಾರವನ್ನ. ಆದ್ರಿಂದ ಮುಂದೆ ಏನಾಗ್ತದೆ ಅಂತಕ್ಕಂಥ ಭಯದಿಂದ ಒಂದು ಭಯಭೀತರಾಗಿ ಇವತ್ತು ವಾದ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಸ್ಥಳೀಯರು ಮುಂದಿನ ದಿನಗಳಲ್ಲಿ ಖಂಡಿತ ಬರ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಓಕೆ, ಧನ್ಯವಾದ ಮಧುಗೌಡ ಅವರೇ ಟಿವಿ ನ್ಯೂಸ್ ನೊಂದಿಗೆ ಮಾತನಾಡಿದಕ್ಕಾಗಿ. ಈ ಬಗ್ಗೆ ಮಾತನಾಡೋದಕ್ಕೆ ಲೆನಿನ್ ಅವರು ಅಂದ್ರೆ ನಿತ್ಯಾನಂದನ ಒಂದು ರಾಸಲೀಲೆ ಪ್ರಕರಣವನ್ನ ಬಯಲಿಗೆ ಎಳೆದಂತಹ ಲೆನಿನ್ ಅವರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಲೆನಿನ್ ಅವರೇ. ಹಿಂದೆ ನಿತ್ಯಾನಂದ ನಡೆಸಿದಂತಹ ರಾಸಲೀಲೆ ಪ್ರಕರಣವನ್ನ ಬಯಲಿಗೆ ಎಳೆದಿದ್ರಿ ನೀವು. ಆದ್ರೂ ಕೂಡ ನಿತ್ಯಾನಂದನ ಧ್ಯಾನಪೀಠ ಆಶ್ರಮದಲ್ಲಿ ಆತನ ಕಾರ್ಯಚಟುವಟಿಕೆಗಳು ಯಾವುದೂ ಕೂಡ ಬಂದಾಗಿಲ್ಲ. ನಾಳೆ ಕೂಡ ಗುರುಪೂರ್ಣಿಮೆಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಇದಕ್ಕೆ ಅಲ್ಲಿ ಸಾಕಷ್ಟು ವಿರೋಧಗಳನ್ನ ಕೂಡ ಕನ್ನಡ ಪರ ಸಂಘಟನೆಗಳು ವ್ಯಕ್ತಪಡಿಸುತ್ತಿದೆ. ಏನ್ ಹೇಳ್ತೀರಿ ನೀವು ಇದ್ರ ಬಗ್ಗೆ? ಈಗ 4 years ಬಿಫೋರ್ ಸ್ಕ್ಯಾಂಡಲ್ ಬರುತ್ತೆ, ವಿಡಿಯೋ ಸ್ಕ್ಯಾಂಡಲ್ ಬರುತ್ತೆ, ಕೇಸ್ ಕೋರ್ಟ್ನ ಪೆಂಡಿಂಗ್ ಇದೆ. ಇಲ್ಲ ಅವರು ಪಬ್ಲಿಕ್ ಚೀಟಿಂಗ್ ಮಾಡಿಬಿಟ್ಟು ಅದೇನು ಪಬ್ಲಿಕ್ ಫುಲ್ ಎಲ್ಲಿ ಫುಲ್ ಫಸ್ಟ್ ಆಫ್ ಆಲ್ ಫ್ಲೈಂಗ್ ಇನ್ಕಾರ್ನೇಟರ್ ಈಸ್ ಗಾಡ್. Why is first I will pray to court as soon as possible conduct the trial. So when people will stop as soon as possible. Full family, everybody is aware, the whole country and the world. So keep on speaking the name of God and every year and every month wherever he goes. It is a continuous, still he continues repeating name of Christianity. ಅಂದ್ರೆ ನಿತ್ಯಾನಂದನ ವಿರುದ್ಧ ಇಷ್ಟೆಲ್ಲ ಆರೋಪಗಳಿದ್ರೂ ಕೂಡ ಯಾಕೆ ಜನರು ಅವನನ್ನ ಇನ್ನೂ ನಂಬ್ತಾರೆ, ಅವನಲ್ಲಿ ಅನ್ಯಾಯಗಳು ಅನ್ಕೊಂಡು ಅವನ ಆಶ್ರಮಕ್ಕೆ ಹೋಗ್ತಾರೆ ಅಂತ?
ಅದು ಒಂದು ಇಂಪಾರ್ಟೆಂಟ್ ಮೇಡಮ್. ಅವರು ಬ್ರೈನ್ ವಾಶ್ ಮಾಡ್ತಾನೆ, ಯಾರು ಜೀವನ ಹೋಗಿದ್ದಾರೆ ಡೈರೆಕ್ಟ್ಲಿ ಅವ್ನು ಬ್ರೈನ್ ವಾಶ್ ಮಾಡ್ತಾನೆ, ಲೆಕ್ಚರಸ್ ಮಾಡಿದ್ದಾನೆ, ಅದೇ ಮೇಜರ್ ಇಂಪಾರ್ಟೆಂಟ್. ಅವ್ನು ಬ್ರೈನ್ ವಾಶ್ ಮಾಡ್ತಾನೆ, ಲೆಕ್ಚರಸ್ ಮಾಡಿದ್ದಾನೆ, ಅದೇ ಮೇಜರ್ ಇಂಪಾರ್ಟೆಂಟ್. ಹೇಳೋದಕ್ಕೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಏನಿಲ್ಲ ಟೀಚರ್ಗೂ ಡೈರೆಕ್ಟ್ಲಿ ಬ್ರೈನ್ ವಾಶ್ ಮಾಡ್ತಾನೆ ವಿತೌಟ್ ಕಂಪೇರ್ಮೆಂಟ್ ಟೇಕನ್ಸ್. ಅದೇ ಇಂಪಾರ್ಟೆಂಟ್. ಅದಕ್ಕೆ ಅದು ಅರ್ಥ ಮಾಡಿಲ್ಲ. ಕರೆಂಟ್ ಡಿವೋಟಿಗೆ ಅವರು ಮಾಡಲಿಲ್ಲ. ಬ್ರೈನ್ ವಾಶ್ ಮಾಡಿದ್ರು ಅವರು ಟೋಟಲ್ ಕಂಟ್ರೋಲ್ ಇರ್ತಾರೆ. ಅವರು 6-9% ಏನಿಲ್ಲ ಸಾಫ್ಟ್ವೇರ್ ಪರ್ಸನ್ ಲೈಕ್ ಮೈಕ್ರೋಸಾಫ್ಟ್ ಪೀಪಲ್ ಬಿಸ್ನೆಸ್ ಮ್ಯಾನ್ 6-9% ಡೈರೆಕ್ಟ್ಲಿ ಅವ್ರು ಬ್ರೈನ್ ವಾಶ್ ಮಾಡ್ತಾನೆ. ಅದೇ ಪ್ರಾಬ್ಲಮ್. ಗುರುಪೂರ್ಣಿಮೆ ಅಂತಂದ್ರೆ ನಿತ್ಯಾನಂದ ಆಶ್ರಮದಲ್ಲಿ ಏನೆಲ್ಲ ಒಂದು ಕಾರ್ಯಕ್ರಮಗಳನ್ನ ನಡೆಸ್ತಾರೆ ಅಲ್ಲಿ? ಹೌದು, ಅವ್ರು ಡೈರೆಕ್ಟ್ ಆಗಿ ಭಿಕ್ಷೆ ಇರ್ತಾರೆ. ಜಸ್ಟ್ ಒಂದೇ pay for your karma, whatever karma you have, like that, each life. You can pay for offer to money or property or anything, then we pay some like small price. Like that, he's giving money and land and everything. That's one of the giving method. ಓಕೆ, ಲೆನಿನ್ ಅವರೇ, ಈ ನಿತ್ಯಾನಂದನ ಒಂದು ರಾಸಲೀಲೆ ಪ್ರಕರಣ ಬೆಳಕಿಗೆ ಬಂದಾಗಿಂದೂ ಕೂಡ ಅಲ್ಲಿ ಅಂದ್ರೆ ನಿತ್ಯಾನಂದನ ಒಂದು ಆಶ್ರಮವನ್ನ ಮುಚ್ಚಬೇಕು, ಈತನನ್ನ ಇಲ್ಲಿಂದ ಓಡಿಸಬೇಕು, ಗಡಿಪಾರು ಮಾಡಬೇಕು ಅನ್ನುವಂಥ ಒಂದು ಕೂಗುಗಳು ಕೇಳ್ತಾನೆ ಬಂದಿದೆ. ಸಾಕಷ್ಟು ಬಾರಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಕೂಡ ನಡೆಸಿವೆ. ಆದ್ರೂ ಕೂಡ ನಿತ್ಯಾನಂದನ ಒಂದು ಆಶ್ರಮವನ್ನ ಮುಚ್ಚೋದಕ್ಕಾಗ್ಲಿ ಅಥವಾ ಅಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮಗಳನ್ನ ಬಂದ್ ಮಾಡೋದಕ್ಕಾಗ್ಲಿ ಸರ್ಕಾರ ಕೂಡ ಯಾವುದೇ ರೀತಿಯಾದಂತಹ ಒಂದು ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಅಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಅಂದ್ರೆ ಈತನ ವಿರುದ್ಧ ಕ್ರಮಕ್ಕೆ ಎಲ್ಲೋ ಒಂದ್ ಕಡೆ ಸರ್ಕಾರ ಕೂಡ ಹಿಂದೇಟ್ ಹಾಕ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಅದೇ ನಮ್ದು ಪ್ರೇರಣೆ ಸರ್ಕಾರಕ್ಕೆ ಅದು ಅವ್ರ ಆಕ್ಷನ್ ಇರಬೇಕು. ಕೇಸ್ ಆಕ್ಸಿಡೆಂಟ್ ಪಾಸಿಬಲ್ ಟ್ರೈಲ್ ಆಗಬೇಕು. So many land issue ಇದೆ, so many problem, ಗುರುಕುಲ್ ಇಶ್ಯೂ ಇದೆ, ವಿತೌಟ್ ಪರ್ಮಿಷನ್ ರನ್ನಿಂಗ್ ಗುರುಕುಲ್ ಪ್ರೆಸೆನ್ಸ್ ಇದೆ. ಗವರ್ಮೆಂಟ್ಗೂ ನನ್ನ ಸರ್ಕಾರಕ್ಕೂ ನಾನು ಪ್ರೇಯರ್ ಮಾಡ್ತೀನಿ ಡೈರೆಕ್ಟ್ ಈ ಕನ್ನಡ ಟಿವಿ. ಓಕೆ, ಧನ್ಯವಾದ ಲೆನಿನ್ ಅವರ ಈ ನ್ಯೂಸ್ನೊಂದಿಗೆ ಮಾತನಾಡೋದಕ್ಕಾಗಿ. ಧ್ಯಾನಪೀಠ ಆಶ್ರಮದಲ್ಲಿ ನಾಳೆ ಗುರುಪೂರ್ಣಿಮೆಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಇದನ್ನ ವಿರೋಧಿಸಿ ಕರ್ನಾಟಕ ಚಳವಳಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಧುಗೌಡ ನೇತೃತ್ವದಲ್ಲಿ ವಡೇರಹಳ್ಳಿಯಲ್ಲಿ ನಿತ್ಯಾನಂದನ ಬ್ಯಾನರ್ ಹಾಗೂ ಬಂಟಿಂಗ್ಸ್ಗೆ ಬೆಂಕಿ ಹಚ್ಚಿರುವಂತಹ ಘಟನೆ ಇವತ್ತು ನಡೆದಿರುವಂತದ್ದು. ನಿತ್ಯಾನಂದನ ಗುರುಪೂರ್ಣಿಮೆ ಕಾರ್ಯಕ್ರಮಕ್ಕೆ ಸ್ಥಳೀಯರು ಹಾಗೂ ಮಾಧ್ಯಮದವರಿಗೂ ಕೂಡ ಆಹ್ವಾನವನ್ನ ನೀಡಿಲ್ಲ. ರಾಸಲೀಲೆ ಪ್ರಕರಣದ ಸ್ವಾಮೀಜಿಯನ್ನ ಗಡೀಪಾರು ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ನಾಳೆ ಗುರುಪೂರ್ಣಿಮೆಯನ್ನ ನಿತ್ಯಾನಂದನ ಆಶ್ರಮದಲ್ಲಿ ನಡೆಯುವುದಕ್ಕೆ ಬಿಡೋದಿಲ್ಲ ಅಂತ ಕೆಲವು ಕನ್ನಡ ಪರ ಸಂಘಟನೆಗಳು ಹೇಳ್ತಾ ಇದ್ದು ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಂಡಿದೆ. ಈಗಾಗಲೇ ಬಿಡದಿಯ ಆಶ್ರಮದ ಸುತ್ತಮುತ್ತ ಹಾಕಲಾಗಿದ್ದಂತಹ ಬ್ಯಾನರ್ ಹಾಗೂ ಬಂಟಿಂಗ್ಸ್ ಗಳನ್ನ ಕಿತ್ ಹಾಕಿ ಅಲ್ಲಿ ಸುಟ್ಟು ಹಾಕಿರುವಂತಹ ಒಂದು ಘಟನೆ ಕೂಡ ನಡೆದಿದ್ದು, ಕನ್ನಡ ಪರ ಸಂಘಟನೆಗಳು ನಿತ್ಯಾನಂದ ಆಶ್ರಮದಲ್ಲಿ ನಡೀತಾ ಇರುವಂತಹ ಗುರುಪೂರ್ಣಿಮೆ ಕಾರ್ಯಕ್ರಮಕ್ಕೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ದು, ಯಾವುದೇ ಕಾರಣಕ್ಕೂ ನಿತ್ಯಾನಂದನ ಆಶ್ರಮದಲ್ಲಿ ಗುರುಪೂರ್ಣಿಮೆ ಆಚರಣೆ ಮಾಡುವುದಕ್ಕೆ ನಾವು ಬಿಡುವುದಿಲ್ಲ ಅಂತ ಆಗ್ರಹ ಮಾಡಿವೆ. ಇದೇ ಸಂದರ್ಭದಲ್ಲಿ ಸರ್ಕಾರ ಕೂಡ ಇಂತಹ ಒಂದು ಸ್ವಾಮಿಯ ಮುಖವಾಡವನ್ನ ಹಾಕೊಂಡು ಬದುಕ್ತಾ ಇರುವಂತಹ ನಿತ್ಯಾನಂದನ ಕರ್ನಾಟಕದಿಂದ ಓಡಿಸಬೇಕು, ಆತನನ್ನ ಗಡೀಪಾರು ಮಾಡಬೇಕು ಅನ್ನೋ ಒಂದು ಒಕ್ಕೋರ ಆಗ್ರಹವನ್ನ ಕನ್ನಡ ಪರ ಸಂಘಟನೆಗಳು ಮಾಡ್ತಾ ಇವೆ.